ಹಾಯ್ ಹಲೋ ವೆಲ್ಕಮ್ ಟು ಲಕ್ಷ್ಮೀ ಮನೆ ಅಡುಗೆ. ಇವತ್ತಿನ ಈ ವಿಡಿಯೋದಾಗ ನಾನು ಸಿಂಪಲ್ಲಾಗಿ ಕ್ವಿಕ್ಕಾಗಿ ಆಗುವಂಥ ಪನ್ನೀರ್ ಗ್ರೇವಿನ ಮಾಡ್ಕೊಳತ್ತೀನಿ. ಇದೊಂದು 10 ನಿಮಿಷದೊಳಗೆಲ್ಲ ಆಗಿಬಿಡ್ತೈತಿ. ನಾನಿಲ್ಲೇ ಜಾಸ್ತಿ ಮಸಾಲೆನೂ ಯೂಸ್ ಮಾಡ್ಕೊಂಡಿಲ್ಲ. ಬರ್ರಿ ಈಗ ಇದನ್ನ ಹೆಂಗೆ ಮಾಡೋದು ಅಂತ ನೋಡ್ಕೊಂಬರೋಣ. ನಾನು ಪನ್ನೀರನ್ನ ಫ್ರೈ ಮಾಡ್ಕೊಳಕ್ಕೆ ಒಂದು ಬಾಣಲಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು, ಎಣ್ಣೆ ಎಲ್ಲ ಬಿಸಿ ಆದಮೇಲೆ ಅದಕ್ಕೆ ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿ, ಖಾರ ಮತ್ತು ಉಪ್ಪನ್ನ ಹಾಕ್ಕೊಳಕತ್ತೀನಿ. ಈಗ ಇದಕ್ಕೆ ಕಟ್ ಮಾಡಿಟ್ಟಂಥ ಪನ್ನೀರ್ ಕ್ಯೂಬ್ನ ಹಾಕ್ಕೊಂಡು ಇದನ್ನು ಫ್ರೈ ಮಾಡ್ಕೋಬೇಕು. ನಾನಿಲ್ಲೇ ಇದನ್ನು ಜಾಸ್ತಿ ಫ್ರೈ ಮಾಡ್ಕೊಳಕತ್ತಿಲ್ಲ, ಒಂದು ಲೇಯರ್ ಆಗುವಷ್ಟು ಫ್ರೈ ಮಾಡ್ಕೊಳತ್ತೀನಿ. ಬೇಕಂದ್ರೆ ಕ್ರಿಸ್ಪಿ ಆಗೋ ತನಕ ಫ್ರೈ ಮಾಡ್ಕೋಬೋದು. ಇಲ್ಲೇ ನಾನು 200 ಗ್ರಾಮ್ನಷ್ಟು ಪನ್ನೀರನ್ನ ತೊಗೊಂಡೇನಿ. ಈ ರೀತಿ ಪನ್ನೀರನ್ನ ಫ್ರೈ ಮಾಡ್ಕೋದ್ರಿಂದ ತಿನ್ನುವಾಗ ಸಪ್ಪು ಅನಿಸೋದಿಲ್ಲ, ಟೇಸ್ಟ್ ಚೆನ್ನಾಗಿರ್ತೈತಿ. ನೋಡಿರಿ, ಇದೆಲ್ಲ ಫ್ರೈ ಆಗೈತಿ. ಈಗ ಇದನ್ನ ಒಂದು ಪ್ಲೇಟ್ಗೆ ತೆಗೆದಿಟ್ಕೊಳತ್ತೀನಿ. ಇಟ್ಕೊಂಡು ಈಗ ಒಗ್ಗರಣೆಗೆ ಅರ್ಧ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು, ಎಣ್ಣೆ ಎಲ್ಲ ಬಿಸಿ ಆದಮೇಲೆ ಡ್ರೈ ಸ್ಪೈಸಸ್ ಹಾಕ್ಕೊಳಕತ್ತೀನಿ. ನಾನಿಲ್ಲೇ ಒಂದು ಪಲಾವ್ ಎಲೆ, ಚಕ್ಕೆ, ಲವಂಗ ಮತ್ತು ಸೊಂಪನ್ನ ಹಾಕ್ಕೊಂಡೇನಿ. ಬೇಕಂದ್ರೆ ಬೇರೆ ಸ್ಪೈಸಸ್ನ ಹಾಕ್ಕೋಬೋದು. ಇದು ಜಸ್ಟ್ ಫ್ಲೇವರ್ಗೆ ಅಷ್ಟೇ. ಈಗ ಒಂದು ಸಣ್ಣಗೆ ಕಟ್ ಮಾಡಿದಂಥ ಈರುಳ್ಳಿನ ಹಾಕ್ಕೊಂಡು ಇದ್ರದ್ದು ಹಸಿ ವಾಸನೆ ಎಲ್ಲ ಹೋಗುತ್ತೆ, ನಾನು ಫ್ರೈ ಮಾಡ್ಕೋಬೇಕು. ಇದೆಲ್ಲ ಫ್ರೈ ಆದಮೇಲೆ ಇದಕ್ಕೆ ನಾನು ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು, ಶುಂಠಿ ಬೆಳ್ಳುಳ್ಳಿ ಪೇಸ್ಟಿಂದ ಹಸಿ ವಾಸನೆ ಹೋಗುತ್ತೆ, ನಾನು ಫ್ರೈ ಮಾಡ್ಕೊಳತ್ತೀನಿ. ಇಲ್ಲೇ ಖಾರಕ್ಕೆ ಅರ್ಧ ಟೇಬಲ್ ಸ್ಪೂನಷ್ಟು ಖಾರ ಹಾಕ್ಕೊಂಡೇನಿ. ಬೇಕಂದ್ರೆ ಜಾಸ್ತಿನೂ ಹಾಕ್ಕೋಬೋದು. ಅರ್ಧ ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ಕೊಂಡು ಫ್ರೈ ಮಾಡ್ಕೊತೀನಿ. ನಾನಿಲ್ಲೇ ಮಸಾಲೆದು ಗರಂ ಮಸಾಲೆದು ಏನು ಹಾಕ್ಕೊಂಡಿಲ್ಲ, ಬೇಕಂದ್ರೆ ಹಾಕ್ಕೋಬೋದು. ಇಲ್ಲೇ ಟೊಮ್ಯಾಟೋನ ನಾನು ಮಿಕ್ಸಿ ಮಾಡ್ಕೊಂಡು ಹಾಕ್ಕೊಳತ್ತೀನಿ. ಟೊಮ್ಯಾಟೊ ರುಬ್ಬುವಾಗ ನಾನು ಅದಕ್ಕೆ ಅರ್ಧ ಕಪ್ನಷ್ಟು ಮೊಸರು ಹಾಕ್ಕೊಂಡು ರುಬ್ಕೊಂಡೇನಿ. ಈ ರೀತಿ ಮೊಸರು ಹಾಕೋದ್ರಿಂದ ಪನ್ನೀರ್ ಗ್ರೇವಿದು ಟೇಸ್ಟು ರೆಸ್ಟೋರೆಂಟ್ ಮಾಡ್ತಾರಲ್ಲ ಆ ಥರ ಟೇಸ್ಟ್ ಇರ್ತೈತಿ. ನಿಮ್ಗೆ ಗ್ರೇವಿ ಎಷ್ಟು ಬೇಕು ನೋಡು ಅಷ್ಟು ನೀರು ಹಾಕ್ಕೋಬೋದು. ಆದಷ್ಟು ಗ್ರೇವಿ ತಿಕ್ಕಾಗಿದ್ರೇ ಚೆನ್ನಾಗಿರ್ತೈತಿ. ಇದನ್ನು ಮುಚ್ಚಳ ಮುಚ್ಚಿ 1-2 ನಿಮಿಷ ಕುಕ್ ಮಾಡ್ಕೋಬೇಕು. ನೋಡ್ರಿ, ಇದು ಎಣ್ಣೆ ಎಲ್ಲ ಮೇಲೆ ಎಣ್ಣೆ ಎಲ್ಲ ಬಿಟ್ಟೈತಿ, ಅಲ್ಲಿ ತನಕ ಕುಕ್ ಮಾಡ್ಕೋಬೇಕು. ಈಗ ಇದಕ್ಕೆ ಫ್ರೈ ಮಾಡಿಟ್ಟಂಥ ಪನ್ನೀರನ್ನ ಹಾಕ್ಕೊಂಡು 1-2 ನಿಮಿಷ ಇದನ್ನು ಮುಚ್ಚಳ ಮುಚ್ಚಿ ಕುಕ್ ಮಾಡ್ಕೋಬೇಕು. ಇದು ಪನ್ನೀರ್ ಗ್ರೇವಿ ಚಪಾತಿಗೆ, ಪೂರಿಗೆ ಮತ್ತು ಅನ್ನಕ್ಕೆ ಸೈಡ್ ಡಿಶ್ಶಾಗಿ ಎಲ್ಲ ಚೆನ್ನಾಗಿರ್ತೈತಿ. ನನ್ನ ವಿಡಿಯೋನ ಯಾರು ಫಸ್ಟ್ ಟೈಮ್ ನೋಡತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ. ನೋಡಿರಿ, ಈಗಿದ್ದು ಎಲ್ಲ ಕರೆಕ್ಟಾಗಿ ಕುಕ್ ಆಗೈತಿ. ಈಗ ಇದಕ್ಕೆ ನಾನು ಗಾರ್ನಿಷ್ಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳತ್ತೀನಿ ಮತ್ತು ಕಸೂರಿ ಮೇಥಿನೂ ಹಾಕ್ಕೋಬೋದು, ಟೇಸ್ಟ್ ಇನ್ನೂ ಚೆನ್ನಾಗಿರ್ತೈತಿ. ಈ ರೆಸಿಪಿನ ಮನ್ಯಾಗ ಒಂದು ಸತಿ ಟ್ರೈ ಮಾಡಿರಿ. ಇಲ್ಲಿ ನಾನು ಜಾಸ್ತಿ ಯಾವುದೇ ರೀತಿ ಮಸಾಲೆ ಐಟಮ್ನ ಜಾಸ್ತಿ ಯೂಸ್ ಮಾಡ್ಕೊಂಡಿಲ್ಲ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.